ಎಲ್ರಿಗೂ ನಮಸ್ಕಾರ. ನನಗೆ ಇವತ್ತು ಭಾಳ ಖುಷಿ ಆಗ್ತಿದೆ, ಯಾಕಂದರೆ ಇಂಥ ಮಹಾನ್ ವ್ಯಕ್ತಿಯ ಜೊತೆ ನಾನು ದುನಿಯಾ ವಿಜಯ್ ಅವರು ಸ್ಟೇಜ್ ಮಾಡ್ತಿರೋದು ನಮ್ಗೆ ಭಾಳ ಖುಷಿಯಾದ ವಿಷಯ. ಇದು ಎರಡನೇ ಬಾರಿ ರಾಹುಲ್ ಗಾಂಧಿಯವರು, ಸಿದ್ದರಾಮಯ್ಯವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಡಿ ಕೆ ಶಿವಕುಮಾರ್, ಸುರ್ಜೇವಾಲಾ ಅವರು, ಗೋಪಾಲಕೃಷ್ಣ ಅವರು, ಆಮೇಲೆ ನಮ್ಮ ಸಂಗಮೇಶ್ವರ್ ಅವರು ಹಾಗೂ ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ. ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಓದ್ ಸಮಾರಂಭದಲ್ಲಿ ಹೇಳಿದ್ದೆ, ನಾನು ರಾಹುಲ್ ಗಾಂಧಿ ಅವ್ರ ದೊಡ್ಡ ಅಭಿಮಾನಿ ಅಂತ. ನಾನು ಅವ್ರ ಅಭಿಮಾನಿ ಯಾಕಂದರೆ ಅವ್ರ ಫಿಟ್ನೆಸ್ನ ಅಭಿಮಾನಿ, ಅವ್ರ ಮನುಷ್ಯತ್ವಕ್ಕೆ ಅಭಿಮಾನಿ. ಯಾಕಂದರೆ ಯಾವ ಮನುಷ್ಯ ಫಿಟ್ಟಾಗಿರ್ತಾನೋ ಅವನು ಖಂಡಿತ ದೇಶನೂ ಫಿಟ್ಟಾಗಿ ಇಟ್ಕೊಂಡಿರ್ತಾನೆ ಹಾಗೂ ಸ್ಟ್ರಿಕ್ಟಾಗಿ ಇಟ್ಕೊಂಡಿರ್ತಾನೆ. ಇಷ್ಟು ಹೇಳ್ತಾ ದಯವಿಟ್ಟು ತಮ್ಗಳ ಆಶೀರ್ವಾದ ಕಾಂಗ್ರೆಸ್ ಅಭ್ಯರ್ಥಿ ಮೇಲೆ ಇರಲಿ ಅಂತ ಕೇಳ್ಕೊಂಡು ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೊಮ್ಮೆ ಒಂದ್ಸತಿ ಕೈ ಎತ್ತಿ ಶಿವಣ್ಣವರಿಗೆ ಆಶೀರ್ವಾದ ಮಾಡ್ತೀವಿ ಅಂತ ಎಲ್ಲರೂ ಕೈ ಎತ್ತಿ. ತುಂಬಾ ಧನ್ಯವಾದಗಳು. ಇವಾಗ ನಾವೆಲ್ಲ ಕಾಯ್ತಾ ಇರತಕ್ಕಂತ ಒಂದು ಈ ಪುಣ್ಯ ಭೂಮಿಯಲ್ಲಿ ಶಿವಮೊಗ್ಗದಿಂದ ಇಡೀ ದೇಶಕ್ಕೆ, ಬರೀ ಇಲ್ಲಿಗಲ್ಲ ಇಡೀ ದೇಶಕ್ಕೆ ಸಂದೇಶವನ್ನ ಕೊಡ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಅಣ್ಣನ ಸಮಾನರಾಗಿರ್ತಕ್ಕಂಥ ಈ ದೇಶವನ್ನ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಒಂದುಗೂಡಿಸ್ತಕ್ಕಂಥ ಪಾದಯಾತ್ರೆ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ರಾಹುಲ್ ಗಾಂಧಿ ಅವರಿಗೆ ಮಾತಾಡ್ಲಿಕ್ಕೆ ನಾನು ಅವಕಾಶವನ್ನ ಮಾಡಿಕೊಡ್ತೀನಿ. हेलो, मल्लिकार्जुन खड़गे जी, सिद्धरमैया जी, रणदीप सुरजेवाला जी, डी के शिवकुमार जी, मधु बंगारप्पा जी, शिव राजकुमार जी, गोपाला कृष्णन जी, संगमेश्वरा जी, जयचंद्रा जी, सदाक्षरी जी, हमारे स्टेज पे वरिष्ठ नेता, पार्टी के हमारे कार्यकर्ता, बब्बर शेर, भाइयों और बहनों, कर्नाटक के युवाओं, महिलाओं, प्रेस के हमारे मित्रों, आप सबका यहाँ दिल से बहुत बहुत स्वागत। बहुत गर्मी है, आप दूर दूर से आए, मेरी बात सुनने आए, दिल से आपका धन्यवाद करता हूं. ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯರಿಗೆ, ಮಾಧ್ಯಮ ಮಿತ್ರರಿಗೆ, ಇಷ್ಟೊಂದು ಬಿಸಿಲಿದ್ರು ಕೂಡ ನೀವೆಲ್ಲ ಬಂದಿದ್ರಿ, ನಿಮಗೆ ಧನ್ಯವಾದಗಳನ್ನ ಹೇಳ್ತೀನಿ. ये चुनाव